ಹಲೋ ನಮಸ್ಕಾರ, ನಾನು ನಿಮ್ಮ ವರ್ಷಾ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತಿನ ವಿಡಿಯೋ ಏನು ಅಂದರೆ, ಒಂದು ಕ್ವಿಕ್ ಆಗಿರೋ ವಾಟ್ಸ್ ಇನ್ ಮೈ ಫೋನ್ ಮಾಡೋಣ ಅಂತ. ಯಾಕೆಂದರೆ ಐ ಥಿಂಕ್ ಇದನ್ನ ತುಂಬ ದಿನದಿಂದನೇ ನಾನು ಕೇಳಿದ್ದೆ ಇನ್ಸ್ಟಾ ಸ್ಟೋರಿಯಲ್ಲಿ, ಬಟ್ ಅದ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ. ಅದಕ್ಕೆ ಇದೊಂದು ಕ್ಯೂಟ್ ಲಿಟಲ್ ಸೆಟಪ್ನ ಮಾಡಿಕೊಂಡು ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಕ್ವೆಶನ್ ಏನಿದೆ ಅಂದರೆ, ಫಸ್ಟ್ ಏನು ತಿಳ್ಕೋಬೇಕು ಅಂತ ಇದ್ದಾರೆ ಅಂದರೆ ನನ್ನ ಫೋನಿಂದ, ಇಟ್ಸ್ ವಾಲ್ಪೇಪರ್ ಇಸ್ ದಿಸ್. ನಿಮ್ಮ ಫೇವ್ರೆಟ್ ಕಾಂಟ್ಯಾಕ್ಟ್ ನಂಬರ್. ತುಂಬಾ ಫೇವ್ರೆಟ್ ಕಾಂಟ್ಯಾಕ್ಟ್ ನಂಬರ್ ಇದೆ, ಬಟ್ ಇದರಲ್ಲಿ ಸೇವ್ ಮಾಡಿರೋಂಥ ಫೇವ್ರೆಟ್ ಕಾಂಟ್ಯಾಕ್ಟ್ ಅಲ್ಲ. ಇದರಲ್ಲಿ ಫೇವ್ರೆಟ್ ಹೇಗೆ ಹುಡ್ಕೋದು? ಸದ್ಯಕ್ಕೆ ಯಾವುದೋ ಫೇವ್ರೆಟ್ನ ಆ್ಯಡ್ ಮಾಡಿಲ್ಲ, ಸೊ ಇಟ್ಸ್ ನಲ್. ವಿಚ್ ಆ್ಯಪ್ ಯು ಯೂಸ್ ಟು ಎಡಿಟ್ ಆ್ಯಂಡ್ ಹೌ ಟು ಡೂ ದ್ಯಾಟ್? ನಾನು ಯೂಸ್ ಮಾಡೋದು ಇನ್ಶಾರ್ಟ್, ಹಾಗೆ ಬೇರೆ ಯಾವ ಆ್ಯಪ್ ಇದೆ ನೋಡೋಣ. ಇನ್ಶಾರ್ಟ್ ಹಾಗೆ ಇನ್ಸ್ಟಾಗ್ರಾಮ್ ಅವ್ರದ್ದೇ ಎಡಿಟ್ಸ್ ಅನ್ನೋ ಆ್ಯಪ್ ಇದೆ, ಸೊ ಅದನ್ನು ಯೂಸ್ ಮಾಡ್ತೀನಿ. ಅದು ತುಂಬಾ ಈಸಿ, ಹಾಗೆ ಎಲ್ಲ ಥರ ಲೈಕ್ ಯಾವ ಸಾಂಗ್ ಬೇಕು ಅಲ್ಲೇ ಸಿಗುತ್ತೆ, ಸೊ ದಟ್ಸ್ ಯೂಸರ್ ಫ್ರೆಂಡ್ಲಿ. ಅದಕ್ಕೆ ನಾನು ಈ ನಡುವೆ ತುಂಬ ಎಡಿಟ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ, ಬೇಗ ಎಡಿಟ್ ಮಾಡಿ ಹಾಕ್ಬೋದು ಅಂತ. ನಿಮ್ಮ ಫೋನ್ ರಿಂಗ್ ಟೋನ್ ಸಾಂಗ್ ಯಾವುದು? ಅಕ್ಕ, ನಿಮ್ಮ ವಿಡಿಯೋ ತುಂಬ ಇಷ್ಟ ನನಗೆ. ಥ್ಯಾಂಕ್ ಯು ಸೋ ಮಚ್ ಅನುಷಾ, ಥ್ಯಾಂಕ್ ಯು. ಸೊ ನನ್ನ ಫೋನ್ ರಿಂಗ್ ಟೋನ್ ಯೂಶಲಿ ಇದು ಎಲ್ಲ ಹೀಗೆ ಅನಿಸುತ್ತೆ ಇರೋದು. ಒಂದು ನಿಮಿಷ, ಎಲ್ಲಿ ನೋಡೋದು? ಸೌಂಡ್ಸ್. ಹಾಂ, ಇದೇ ಇರೋದು ನಂದು ರಿಂಗ್ ಟೋನ್. ಕೇಳಿಸ್ತಿದ? ಅದೇ ಅಷ್ಟೇ ಇರೋದು. ಸೊ ಸಾಂಗೆಲ್ಲ ಏನು ಇಟ್ಕೊಳ್ಳಿ, ಇದರಲ್ಲಿ ಸಾಂಗ್ ಇಟ್ಕೊಳಕ್ಕಾಗಲ್ಲ ಅನಿಸುತ್ತೆ, ಐ ಡೋಂಟ್ ನೋ. ಬಟ್ ದೇವಿಕಾ ಅವ್ರು ಕೇಳಿರೋದು ನನ್ನ ಮೋಸ್ಟ್ ಶಾಪಿಂಗ್ ಆ್ಯಪ್ ಬಂದು ಮಿಂತ್ರಾ, ಹಾಗೆ ಫ್ಲಿಪ್ಕಾರ್ಟ್, ಹಾಗೆ ಶಾಪಿಂಗ್ ಆ್ಯಪ್ ಅಲ್ಲ, ಹಾಗೆ ನೈಕಾ ಆ್ಯಂಡ್ ಅಷ್ಟೇ. ಇದು ಮೂರಲ್ಲೇ ನಾನು ತುಂಬ ಶಾಪ್ ಮಾಡೋದು. ಸೊ ಬೇರೆ ಯಾವುದೂ ಇಲ್ಲ, ಅಷ್ಟೇ. ಇದು ಮೋಸ್ಟ್ ಅಂದರೆ ತುಂಬ ಕ್ವೆಶನ್ಸ್ ಕೇಳಿರೋದಂದರೆ ಇದೆ ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ ಅಂತ. ನನ್ನ ಫೋನ್ ನಾನು ನಿಜವಾಗ್ಲೂ ನಾನು ಇಲ್ಲಿವರೆಗೂ ನೋಡೇ ಇಲ್ಲ ಎಷ್ಟು ಕಾಂಟ್ಯಾಕ್ಟ್ಸ್ನ ಸೇವ್ ಮಾಡಿದ್ದೀನಿ ಅಂತ, ಬಟ್ ಸೊ ನನ್ನ ಇಟ್ ಈಸ್ 474. ಜಾಸ್ತಿ ಏನಿಲ್ಲ ಅನ್ಸುತ್ತೆ ಅಲ್ವಾ? ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕಮೆಂಟ್ ಮಾಡಿ, ಆಯಿತಾ? ವರ್ಸ್ಟ್ ಪಾರ್ಟ್ ಆಫ್ your ಮೊಬೈಲ್ ಮೀನ್ಸ್ ಇಫ್ ಯು ಡಿಲೀಟ್ ಇಟ್ ಆಲ್ಸೋ ಇಟ್ಸ್ ಶೋಯಿಂಗ್ ಯು ಅಗೇನ್ ಆ್ಯಂಡ್ ಅಗೇನ್. ಆ ಥರ ಏನಿಲ್ಲ. ನಾನು ಯಾವ್ದಾದ್ರು ಡಿಲೀಟ್ ಮಾಡಿದ್ರೆ ಎಲ್ಲನೂ ಡಿಲೀಟ್ ಮಾಡಿ ರೀಸೆಂಟ್ಲಿ ಡಿಲೀಟೆಡಲ್ಲೂ ಡಿಲೀಟ್ ಆಗಿಬಿಟ್ಟಿರುತ್ತೆ. ಸೊ ಆ ಥರ ಯಾವುದು ಪದೇ ಬರೋವಂಥದ್ದು ಯಾವುದೂ ಇಲ್ಲ. ಯೂಸ್ಡ್ ಅಪ್ಲಿಕೇಶನ್ ಅಂತ ಲಾವಣ್ಯ ಅವ್ರು ಕೇಳಿರೋದು. ಮೋಸ್ಟ್ ಯೂಸ್ಡ್ ಆ್ಯಕ್ಚುಲಿ ಸೆಟ್ಟಿಂಗ್ಸಲ್ಲೇ ಗೊತ್ತಾಗುತ್ತೆ ನಾವೇನು ತುಂಬ ಯೂಸ್ ಮಾಡಿರೋದು ಅಂತ. ಓ ಮೈ ಗಾಡ್, ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಅಂತ ತೋರಿಸ್ತಾ ಇದೆ. ಡೈಲಿ ಅಟ್ಲೀಸ್ಟ್ 3 hours ಆದರೂ ಯೂಸ್ ಮಾಡ್ತೀನಿ. ಸೊ 3 hours ಆದರೆ ಕಂಟಿನ್ಯೂಸ್ 3 hours ಅಲ್ಲ, ಇಟ್ ಲೈಕ್ ಏನೋ ಅಂದರೆ ಅದು ಡಿವೈಡ್ ಆಗುತ್ತೆ, ಒನ್ ಇಲ್ಲ ಆಫ್ ಅನ್ನೋ ಥರ. ಸೊ 3 hours 42 minutes. ಸೊ ಮೋಸ್ಟ್ ಯೂಸ್ಡ್ ಅದೇ. ಅದು ಬಿಟ್ಟರೆ ನೆಕ್ಸ್ಟ್ ಇರೋದು ಎಡಿಟ್ ಅವ್ರು ಕೇಳಿರೋದು, ಹೌ ಮಚ್ ಟೈಮ್ ಡು ಯು ಸ್ಪೆಂಡ್ ಆನ್ ಯುವರ್ ಫೋನ್ ಡೈಲಿ? ಸೊ ಅದೂ ಈಗ ಲಾಸ್ಟ್ ಕೇಳಿದ ಥರನೇ ಇದೆ. ಸೊ ನೋಡೋಣ. ಡೈಲಿ ಸೀರಿಯಸ್ಲಿ ಇವತ್ತೊಂಚೂರು ಜಾಸ್ತಿನೇ ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ. ಒಂದು ನಿಮಿಷ, ಶೋ ಟುಡೇ. ಇವತ್ತು ಜಾಸ್ತಿನೇ ಯೂಸ್ ಮಾಡಿದ್ದೀನಿ ಬಿಕಾಸ್ ಎಡಿಟ್ಸ್ ಎಲ್ಲ ಮಾಡ್ತೀನಿ. ಯುವರ್ ರೀಸೆಂಟ್ ಫನ್ನಿ ಪಿಕ್ ಇನ್ ಯೋರ್ ಗ್ಯಾಲರಿ. ಇಂಟ್ರೆಸ್ಟಿಂಗ್ ಒನ್. ಸೊ ನನ್ನ ರೀಸೆಂಟ್ ಫನ್ನಿ ಪಿಕ್ಚರ್ ಅಂದರೆ
ಅದು ಅಷ್ಟೇನು ಫನ್ನಿ ಇಲ್ಲ ಆಯಿತಾ, ಬಟ್ ಯಾ ಐ ಥಿಂಕ್ ಅದೊಂಚೂರು ಫನ್ನಿ ಇರಬೇಕು. ಸಿ ಅಷ್ಟೇ, ಐ ಥಿಂಕ್ ಅದನ್ನ ಡಿಸ್ಪ್ಲೇ ಮಾಡ್ತೀನಿ. 5348 ಅವ್ರು ಕೇಳಿರೋದು, ಇನ್ ಯೋರ್ ಗ್ಯಾಲರಿ ಶೋ ಯೋರ್ ಓಲ್ಡ್ ಫೋನ್ ವಿಚ್ ಈಸ್ ಯೋರ್ ಫೇವ್ರೆಟ್ ಪ್ಲೀಸ್. ವರ್ಷ ಅಕ್ಕ ಡೋಂಟ್ ಸ್ಕಿಪ್ ದಿಸ್. ಇನ್ ಯೋರ್ ಗ್ಯಾಲರಿ ಶೋ ಯೋರ್ ಓಲ್ಡ್ ಫೋನ್ ವಿಚ್ ಈಸ್ ಯೋರ್ ಫೇವ್ರೆಟ್ ಪ್ಲೀಸ್. ಓಲ್ಡ್ ಫೋಟೋ ಅನ್ಸುತ್ತಲ್ವಾ? ಯಾ, ಓಲ್ಡ್ ಫೋಟೋ. ಅವರು ಫೋನ್ ಅಂತ ಮಿಸ್ ಮಾಡ್ಕೊಂಡಿದ್ದಾರೆ. ಓಕೆ, ಓಲ್ಡ್ ಫೋಟೋ ಬಂದು ಫಸ್ಟ್ ಒಂದು ಕೆಲಸ ಮಾಡ್ತೀನಿ, ಫಸ್ಟ್ ಯಾವ ಫೋಟೋ ತೆಗ್ದಿದ್ದೀನಿ ಅದನ್ನ ತೋರಿಸ್ತೀನಿ ಆಯಿತಾ. ಓಲ್ಡ್ ಫೋಟೋ ಅಂದರೆ ಇದೇ ಇರೋದು. ಐ ಥಿಂಕ್ ಡಿಸ್ಪ್ಲೇನೂ ಮಾಡ್ತೀನಿ, ಇಲ್ಲೂ ನೋಡಿ. ಸೊ ಇದೇ ನನ್ನ ಫಸ್ಟ್ ಫೋಟೋ. ಸ್ಟಾರಿ ಕ್ವೀನ್ ಅವ್ರು ಕೇಳಿರೋದು, ಎನಿ ರ್ಯಾಂಡಮ್ ಕ್ಯಾಂಡಿಡ್ ಪಿಕ್ ವಿತ್ ಯೋರ್ ಕ್ಯೂಟಿ ಡಾಗ್ಸ್. ಯಾ, ಇದೆ, ತುಂಬಾ ಇದೆ, ಬಟ್ ಎಕ್ಸ್ಕ್ಯೂಸ್ ಮೀ, ಒಂದು ತೋರಿಸ್ತೀನಿ. ಐ ಹ್ಯಾವ್ ದಿಸ್ ಕ್ಯೂಟ್ ಫೋಟೋ ಆಫ್ ಹಿಮ್. ಫಸ್ಟ್ ಈ ಫೋನ್ ತಗೊಂಡಿದ್ದು. ಸಿ, ಭುವಿಕ್ಷಿ. ಓಕೆ, ಇಟ್ಸ್ ನೈಸ್, ಗುಡ್ ನೇಮ್. ಭುವಿಕ್ಷಿ ಅವ್ರು ಕೇಳಿರೋದು, ಯುವರ್ ಫೇವ್ರೆಟ್ ಫೋಟೋ ಇನ್ ಗ್ಯಾಲರಿ ಅಂತ. ನನ್ನ ಫೇವ್ರೆಟ್ ಫೋಟೋ ಇನ್ ಗ್ಯಾಲರಿ ಅಂತ ಬಂದರೆ, ಯಾ, ರೀಸೆಂಟ್ ಫೋಟೋ ಅಂದರೆ ಇದೆ, ಕಾಣಿಸ್ತಿದೆ. ಸೊ ರೀಸೆಂಟ್ ಫೇವ್ರೆಟ್ ಫೋಟೋ ಅಂದರೆ ಇದೆ, ಯಾಕಂದರೆ ಇದು ನನ್ನ ಬರ್ಡೇದು ಆ್ಯಂಡ್ ಇಟ್ ಈಸ್ ಸ್ಪೆಷಲ್ ಫಾರ್ ಮೀ, ಅದಕ್ಕೋಸ್ಕರ. ಗೂಗಲ್ ಸರ್ಚ್ ಅಂತ, ಗೂಗಲ್ ಸರ್ಚಲ್ಲಿ ಒಂದು ರಿವ್ಯೂ ಕೊಡೋದಿತ್ತು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ದು, ಅದ್ರದ್ದಿದೆ. ಸೊ ಯಾ, ಅದ್ರದ್ದಿದೆ ಆ್ಯಂಡ್ ಅದೇ ಇರೋದು. ಅದು ಬಿಟ್ಟರೆ ನೆಕ್ಸ್ಟ್ ಆದಮೇಲೆ ಟ್ರಾನ್ಸ್ಲೇಟ್ ಕೇಳಿದ್ದೀನಿ, ಹಾಗೆ GST ಆ್ಯಂಡ್ ಸೋ ಆನ್. ಸೆಲ್ಫಿ, ಲಾಸ್ಟ್ ಸೆಲ್ಫಿ ಇದೆ, ನನ್ನ ಲಾಸ್ಟ್ ಸೆಲ್ಫಿ ತೊಗೊಂಡಿರೋದು. ಸೊ ಇದರದ್ದು, ಬಟ್ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅನ್ಸೀನ್ ಪಿಕ್ಚರ್ಸ್, ಫೋಟೋಸ್ ಅಂತ. ಆ್ಯಕ್ಚುಲಿ ತುಂಬಾ ಇದೆ. ಇದೀಗ 1 TB ಬೇರೆ ತೊಗೊಂಬಿಟ್ಟಿದ್ದೀನಿ. ಆ ಫೋಟೋಸ್ ನಾನು ಡಿಲೀಟೇ ಮಾಡಲ್ಲ, ಹಂಗೇ ಬಿಡ್ತಾ ಇರ್ತೀನಿ. ಐ ಡೋಂಟ್ ನೋ, ಈಗ ಎಲ್ಲ ರಿಸೈಕಲ್ ಮಾಡಬೇಕು. ಬಟ್ ಎಷ್ಟು ಫೋಟೋಸ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ನಾನು ಇದನ್ನು ಹಾಕಬಲ್ಲೆ, ಇದರಲ್ಲೇ ಮೇ ಬಿ ಗೊತ್ತಾಗಬಹುದು ಎಷ್ಟು GB ಇದೆ ಅಂತ ಹೇಳೋದು. ಬಟ್ ಫೋಟೋಸ್ ಗೊತ್ತಾಗ್ತಿಲ್ಲ ಎಷ್ಟಿದೆ ಅಂತ. ವಾಲ್ಪೇಪರ್ ಲಾಕ್, ಹಾಗೆ ಹೋಮ್ ಸ್ಕ್ರೀನ್ ಅಂತ. ವಾಲ್ಪೇಪರ್ ಆಗಲೇ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ. ಹಾಗೆ ನನ್ನ ಹೋಮ್ ಸ್ಕ್ರೀನ್ ಏನಿದೆ ಅಂದರೆ, ಹೋಮ್ ಸ್ಕ್ರೀನ್ ಏನಿದೆ, ಸೊ ಗಣೇಶ ಅದು. ಅಮಿಷಾ ಅವ್ರು ಕೇಳಿದ್ದಾರೆ, ನೀವು ಯಾಕೆ ಇನ್ನೂ 17 Pro Maxಗೆ ಶಿಫ್ಟ್ ಆಗಿಲ್ಲ ಅಕ್ಕ ಅಂತ. 17 Pro Max ಇಲ್ಲ, ಬಟ್ 17 Pro ಇದೆ. ಸೊ ಯಾ, ಇದು ನಾನು ಎಕ್ಸ್ಚೇಂಜ್ ಮಾಡಿ ತೊಗೊಂಡಿದ್ದು. ನನ್ನ ಹಳೆ ಫೋನ್ 16 Pro ಇತ್ತು, ಸೊ ಅದನ್ನು ಕೊಟ್ಟು ಇದು ತೊಗೊಂಡಿದ್ದೀನಿ. ಸೊ ಹೂ ಆರ್ ದಿ ಬ್ಲಾಕ್ಡ್ ಲಿಸ್ಟ್ ಅಂತ ಸಹನ ಅವ್ರು ಕೇಳಿರೋದು. ಬ್ಲಾಕ್ಡ್ ಲಿಸ್ಟ್ ಮೇ ಬಿ ಜಾಸ್ತಿ ಇರಬಹುದು, ತುಂಬ ಜನ ಇದ್ದಾರೆ, ನೋಡೋಣ ಆಯಿತಾ. Okay, blocked list. Oh wow, 133 ಮೆಂಬರ್ಸ್ನ ನಾನು ಬ್ಲಾಕ್ ಮಾಡಿದ್ದೀನಿ, ಎಲ್ಲ ಅನ್ನೌನ್. ಸೊ 133. ನೀವು ಎಷ್ಟು ಜನ ಬ್ಲಾಕ್ ಮಾಡಿದ್ದೀರಂತ ಹೇಳಿ ಆಯಿತಾ. ಯಾ, ವಾಟ್ ಡಿಡ್ ಯು ಸೇವ್ ಸೂಚಿ ನೇಮ್ ಇನ್ ಯೋರ್ ಫೋನ್ ಅಂತ. ಸೂಚಿ ಹೆಸರನ್ನು ನಾನು, ಸೊ ಒನ್ ಈಸ್ ಸೂಚಿ, ಹಾಗೆ ಇನ್ನೊಂದು ಸು ಅಂತ ಇದೆ. ಸೊ ಅಷ್ಟೇ, 2 ಕಾಂಟ್ಯಾಕ್ಟ್. ಇಟ್ ಈಸ್ ಯೂನಿಕ್ ಕ್ವೆಶನ್ ಕೂಡ. ಡೂ ಯು ಕೀಪ್ ರಿಮೈಂಡರ್ಸ್ ಆ್ಯಂಡ್ ಕ್ಯಾನ್ ಯು ಶೋ ಸಮ್ ಆಫ್ ದೆಮ್. ನಾನು ರಿಮೈಂಡರ್ಸ್ ಅಷ್ಟು ಇಡಲ್ಲ, ಬಿಕಾಸ್ ಆ್ಯಕ್ಚುಲಿ ನನಗೆ ಮರ್ತೋಗುತ್ತೆ. ರಿಮೈಂಡರ್ಸಲ್ಲಿ ಇಡಬೇಕು ಅನ್ನೋದೇ ಮರ್ತೋಗುತ್ತೆ ಕೆಲವೊಂದು ಸಲ, ಅದಕ್ಕೆ ನಾನು ಇಡೋದೇ ಇಲ್ಲ. ಸೊ ನಾನು ಅದನ್ನ ಸೆಟ್ ಸಮೇತ ಮಾಡಿಲ್ಲ, ನಾನು ಸೆಟ್ಟೇ ಮಾಡಿರಲಿಲ್ಲ. ಓಕೆ, ಇಲ್ಲ, ನಂದು ರಿಮೈಂಡರ್ಸ್ ಏನೂ ಇಲ್ಲ. ಸೊ ಇಟ್ಸ್ ಝೀರೋ, ಏನೂ ಇಟ್ಟಿಲ್ಲ. ಸಾರಿ, ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀವಿ. ನಾಗರಾಜ್ ಅವರು, ಸೊ
ನನ್ನ ವಾಟ್ಸಪ್ ಡಿ ಪಿ ಇದೆ ನನ್ನ ವಾಟ್ಸಪ್ ಡಿ ಪಿ. ಇಂಟ್ರೆಸ್ಟಿಂಗ್ ಕ್ವೆಶನ್, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತೆ. ಯಾಕೀಗ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಟ್ಯಾಕ್ಸ್ಗೆ ಅಂತ ಪೇ ಮಾಡಿ. ಈಗ ಅದು ಸ್ಕ್ರೀನ್ಶಾಟ್ ಸಮೇತ ಬರಲ್ಲ. ವಾವ್. ಈಗ ಗೂಗಲ್ ಪೇಲೂ ಸ್ಕ್ರೀನ್ಶಾಟ್ ತೆಗಿಯೋಕ್ಕಾಗಲ್ಲ. ನೈಸ್. ಮುಂಚೆ ಅದಾದ್ರೂ ತೆಗಿಬೋದಿತ್ತಲ್ಲ, ಬ್ಯಾಂಕ್ಗೆ ಹೋಗಿ ಎಲ್ಲ ಮಾಡಬೇಕು. ಬಟ್ ಓಕೆ. ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಹತ್ರ 40,000 ಇದೆ. ಅಷ್ಟೇ ಇರೋದು, 40K ಅಷ್ಟೇ ಇರೋದು. ಎಷ್ಟಿಂದ ನಾನು ಅಷ್ಟೇ ಮೇಂಟೈನ್ ಮಾಡ್ತಿದ್ದೀನಿ ಗೊತ್ತಾ? ಆಲ್ಮೋಸ್ಟ್ 3-4 ಮಂತ್ಸಿಂದ ಅಷ್ಟೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ನಮ್ರತಾ ಅವ್ರು ಕೇಳಿರೋದು ಪಿನ್ಡ್ ಚಾಟ್ ಅಂತ. ಸೊ ಪಿನ್ಡ್ ಚಾಟ್ ಆನ್ ವಾಟ್ಸಾಪ್, ಡಿಫ್ರೆಂಟ್ ಅಂದರೆ ಇನ್ನೊಂದು ಎಮರ್ಜೆನ್ಸಿ ನಂಬರ್ ಇದೆ. ಸೊ ಅದನ್ನೇ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಏನಾದರೂ ರಿಮೈಂಡರ್ಸ್ ಅಂತ ಕೇಳಿದ್ರಲ್ಲ, ರಿಮೈಂಡರ್ಸ್ ಏನಾದರೂ ಬೇಕಂದರೆ ಅದಕ್ಕೆ ಕಳ್ಸ್ಕೊತೀನಿ. ಯಾಕಂದರೆ ವಾಟ್ಸಪ್ ಆಗಾಗ ಓಪನ್ ಮಾಡ್ತಾ ಇರ್ತೀನಲ್ಲ, ಸೊ ಅಲ್ಲೇ ನೋಡ್ಕೋಬೋದು ಅಂತ. ಸೊ ಅದೊಂದು ಪಿನ್ ಚಾಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೊಂದು, ಸ್ನ್ಯಾಪಲ್ಲಿ ಇರೋ ನಿಮ್ಮ ಫೇವ್ರೆಟ್ ಪಿಕ್ ಯಾವುದು? ಇದು ಇಂಟ್ರೆಸ್ಟಿಂಗ್ ಕ್ವೆಶನೇ. ಸೊ ಸ್ನ್ಯಾಪಲ್ಲಿ ನನಗೆ ಫೇವ್ರೆಟ್ ಅಂದರೆ ರೀಸೆಂಟಾಗಿರೋ ಫೋಟೋನೇ ತೋರಿಸ್ತೀನಿ. ಸೊ ರೀಸೆಂಟಾಗಿ ಒಂದು ಫೋಟೋನೇ ತೆಗೆದೆ, ಅದು ಈ ಥರ ಇದೆ. ಸೊ ಇದೆ ನನ್ನ ರೀಸೆಂಟ್ ಫೋಟೋ, ಫೇವ್ರೆಟ್ ಫೋಟೋ ಕೂಡ. ನನಗೆ ಇದಿಷ್ಟ, ಅದಕ್ಕೇನೆ. ಇಟ್ಸ್ ಕ್ಯೂಟ್. ಬಸಾಪುರ್ ಅಪ್ಪು ಅವ್ರು ಕೇಳಿರೋದು ಆಶಲ್ ನೇಮ್ ಏನಂತ ಸೇವ್ ಮಾಡಿದ್ದೀರಾ? ತುಂಬ ಜನ ಎಲ್ಲ ಆಶಲ್ ಬಗ್ಗೆನ ಕೇಳ್ತಾ ಇದ್ರಲ್ಲ, ಏನು ಸಮಾಚಾರ? ಅವನು ಒಂದೇ ನಂಬರು, ಆಲ್ಮೋಸ್ಟ್ 5-6 ಇಯರ್ಸ್ ಆಯಿತು. 6 ಇಯರ್ಸಿಂದನೂ ಸೇಮ್ ನಂಬರ್ ಇಟ್ಕೊಂಡಿದ್ದಾನೆ. ಸೊ ಆಶಿಲ್ ಅಂತಲೇ ಇದೆ. ಬಟ್ ನಾನು ಕರೆಯೋದು ಮಾತ್ರ ಆಶಿಲಾ ಅಂತ ಕರಿತೀನಿ ಅಷ್ಟೇ. ಆಶಿಲಾ. ಮಾನ್ಯ ಮಂಜು ಅವ್ರು ಕೇಳಿರೋದು ಮೋಸ್ಟ್ ಹೇಟೆಡ್ ಫೋಟೋ ಇನ್ ಯೋರ್ ಗ್ಯಾಲರಿಯಾ? ಇಲ್ವಲ್ಲ, ಎಲ್ಲ ಇಷ್ಟ. ನಂಗೆ ಇಷ್ಟ ಆಗಿರೋದು ಮಾತ್ರ ನಾನು ಇಟ್ಕೋತೀನಿ. ಇಷ್ಟ ಆಗಿಲ್ಲ ಅಂದರೆ ಎಲ್ಲ ಡಿಲೀಟ್ ಮಾಡ್ತಾ ಇರ್ತೀನಿ. ಕೆಲವೊಂದು ಸಲ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಯು ಹ್ಯಾವ್ ಟು ಜಸ್ಟ್ ಡಿಲೀಟ್ ಇಟ್. ನೆವರ್ ಕೀಪ್ ಇವನ್ ಇನ್ ಯೋರ್ ಗ್ಯಾಲರಿ. ಅಂಕಿತಾ ಅವ್ರು ಕೇಳಿರೋದು ವಾಟ್ಸ್ ಇನ್ ಯೋರ್ ನೋಟ್ ಆ್ಯಪ್? ನೋಟ್ ಆ್ಯಪಲ್ಲಿ ಹೌದು ಅಲ್ವಾ? ನೋಟ್ಸ್ ಆ್ಯಪಲ್ಲಿ ಲೈಕ್ ನಂದು ಏನು ಹೇಳ್ತಾರೆ, ಬ್ರ್ಯಾಂಡ್ ಏನಾದರೂ ಬಂದರೆ ಸೊ ಅದನ್ನೆಲ್ಲ ಇದು ಮಾಡ್ಕೊಂಡು ಇಕ್ಕೋತೀನಿ. ಲೈಕ್ ಏನು ಹೇಳ್ತಾರೆ, ಸೇವ್ ಮಾಡಿ ಇಕ್ಕೋತೀನಿ. ಸ್ಕ್ರಿಪ್ಟ್ಸ್ ಆಗಲಿ, ಕಾನ್ಸೆಪ್ಟ್ಸ್ ಆಗಲಿ ಏನಾದರೂ ಇದ್ದರೆ ಅದನ್ನೆಲ್ಲ ಸೇವ್ ಮಾಡಿ ಇಟ್ಕೋತೀನಿ. ಸೊ ಅಷ್ಟೇ ಇರೋದು. ಅದನ್ನು ಬಿಟ್ಟರೆ ಒಂದು ಗೂಗಲ್ ಡ್ರೈವ್ ಇದಿದೆ. ಹಾಗೆ ಅದು ಬಿಟ್ಟರೆ ಸಮ್ ಮ್ಯಾನಿಫೆಸ್ಟೇಷನ್, ಗ್ರ್ಯಾಟಿಟ್ಯೂಡ್ ಬಗ್ಗೆ ಬರೆದಿದ್ದೀನಿ ಅಷ್ಟೇ. ವಾಟ್ ಈಸ್ ದಿ ಬೆಸ್ಟ್ ಮೆಮೊರಿ ದಟ್ ಯು ಹ್ಯಾವ್ ಸ್ಟೋರ್ಡ್ ಇನ್ ಯೋರ್ ಫೋನ್ ಫ್ರಮ್ ಮೆನಿ ಇಯರ್ಸ್? ಫ್ರಮ್ ಮೆನಿ ಇಯರ್ಸಾ? ಓಕೆ. ಬೆಸ್ಟ್ ಮೆಮೊರೀಸ್ ಮೆನಿ ಇಯರ್ಸ್ನ ಸೇವ್ ಮಾಡಿರೋದು ಅಪ್ಪ ಜೊತೆಗೆ ತೊಗೊಂಡಿರೋದು. ಸೊ ಇದಿದೆ ನನ್ನ ಚೈಲ್ಡ್ಹುಡ್ ಫೋಟೋ. ನಾನು ಹಿಂಗೆ ಇದ್ದಿದ್ದು. ಸೊ ಅದು ನನಗೆ ಫೇವ್ರೆಟ್ ಫೋಟೋ ಆ್ಯಂಡ್ ಫೇವ್ರೆಟ್ ಅಂದರೆ ತುಂಬ ವರ್ಷದಿಂದ ಅದೇ ಇಟ್ಕೊಂಡಿದ್ದೀನಿ. ಸೊ ನಾನು ಫೋನ್ ಚೇಂಜ್ ಮಾಡಿದಾಗೆಲ್ಲ ಅದು ಬರ್ತಾ ಇರುತ್ತೆ. ಸೊ ಶಿಫ್ಟ್ ಆಗ್ತಾ ಇರುತ್ತೆ. ಹಾಗೆ ಇದೊಂದಿದೆ. ಸೊ ಡೋಂಟ್ ಜಡ್ಜ್ ಮೈ ಹೇರ್ ಸ್ಟೈಲ್, ಸಾರಿ. ಸೊ ಅದೊಂದೇ. ಅದನ್ನು ಬಿಟ್ಟರೆ ಅಷ್ಟೇ, ಅದೆರಡೆ. ಮೊಬೈಲ್ನಲ್ಲಿ ತಂಗಿ ನೇಮ್ನ ಏನಂತ ಸೇವ್ ಮಾಡಿದ್ದೀರಾ ಅಂತ. ನನ್ನ ತಂಗಿ ಹೆಸ್ರನ್ನ ನಾನು ಡಾರ್ಲಿಂಗ್ ಅಂತ ಸೇವ್ ಮಾಡಿದ್ದೀನಿ. ಸೊ ಅಷ್ಟೇ, ಅದೇ ಒಂದೇ, ಡಾರ್ಲಿಂಗ್ ಅಂತ ಸೇವ್ ಮಾಡಿ. ಓಕೆ, ಏನು ಕಾಣಿಸ್ತಲ್ಲ. ಡಾರ್ಲಿಂಗ್ ಅಂತ ಸೇವ್ ಮಾಡಿದ್ದೀನಿ. ನಮ್ಮ ಡ್ಯಾಡಿ ನಂಬರ್ನ ಹೇಗೆ ಸೇವ್ ಮಾಡಿದ್ದೀನಿ ಅಂತ ಕೇಳಿದ್ದೀರಾ? ಅದು ಅಷ್ಟೇ, ಡ್ಯಾಡ್. ಹಾಗೆ ಇದೊಂದು ವರ್ಲ್ಡ್ ಸಿಂಬಲ್. ವಿಚ್ ಸೆಲೆಬ್ರಿಟಿ ನಂಬರ್ ಡು ಯು ಹ್ಯಾವ್ ಇನ್ ಯೋರ್ ಫೋನ್ ಅಂತ ಕೇಳಿದ್ದೀರಾ? ಆ್ಯಕ್ಚುಲಿ ತುಂಬ ಜನ ಇದ್ದಾರೆ ಆಯಿತಾ, ಒಂದು 3-4 ಜನ ಇದ್ದಾರೆ. ಸೊ ಬೇರೆಯವ್ರದ್ದೆಲ್ಲ ಹೆಸ್ರು ಹೇಳಲ್ಲ, ಬಟ್ ಮಧುದು ಹೇಳ್ಬೋದು. ಬಿಕಾಸ್ ಈಗ ಅವಳು ಒಂದು ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾರೆ, ಸೀರಿಯಲ್ ಎಲ್ಲ ಮಾಡ್ತಾ ಇದ್ದಾರಲ್ಲ. ಸೊ ಅವಳ ನಂಬರ್ ಇದೆ ನನ್ನ ಹತ್ರ, ತುಂಬ ವರ್ಷಗಳಿಂದ ಇದೆ. ಸೊ ವಾಟ್ಸ್ ದಿ ಫಸ್ಟ್ ಎಮೋಜಿ ಯು ಸಿ ಆನ್ ಯೋರ್ ಕೀಬೋರ್ಡ್? ಜಸ್ಟ್ ಚೆಕ್ ಮಾಡೋಣ. ಐ ಹ್ಯಾವ್ ಈ ಸಿಂಬಲ್ ಇದೆ, ಲವ್
ಅಂತ. ವಿಚ್ ರೀಲ್ ಡಿಡ್ ಯು ಸೇವ್ ಲಾಸ್ಟ್ ಅಂತ. ನಾನು ಲಾಸ್ಟ್ಗೆ ಸೇವ್ ಮಾಡಿರೋ ರೀಲ್ ಬಂದು ಗೊತ್ತಿಲ್ಲ, ಚೆಕ್ ಮಾಡೋಣ. ಒಂದಿಷ್ಟು ಬೇರೆ ಬೇರೆ ಅಂತ ಏನು ಹೇಳ್ತಾರೆ, ಫ್ರೂಟ್ಸ್ ಎಲ್ಲ ಸಿಗುತ್ತೆ ಅಂತ ಇದೆ. ಸೊ ಅದನ್ನು ಡಿಫ್ರೆಂಟ್ ಫ್ರೂಟ್ಸ್ ಅಂತ ತೋರಿಸ್ತಾರೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ನಾನು ಸೇವ್ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ. ಹಾಗೂ ಕೀರ್ತಿ ನಂಬರ್ನ ಏನಂತ ಸೇವ್ ಮಾಡಿದ್ದಾರೆ ಅಂತ ಸೂಚಿದು ನೋಡಿರ್ತೀರಲ್ಲ. ಸೊ ಕೀರ್ತಿದು ಲೈಕ್ 2 ನಂಬರ್ಸ್ ಇದೆ ಅವ್ರದ್ದು. ಒಂದು ಕೀರ್ತಿ ಪರ್ಸ್ನಲ್ ಅಂತ ಹಾಕಿ 2 ಹಾರ್ಟ್ ಹಾಕಿದ್ದೀನಿ. ಇನ್ನೊಂದು ಕೀರ್ತಿ ಅಂತ ಇದೆ, ಅಷ್ಟೇ, ಕೀರ್ತಿ ಅಂತ ಇದೆ. ಸಜೆಷನ್ ಫಾರ್ ಹಾರ್ಟ್ ಬ್ರೋಕನ್ ಗರ್ಲ್ ಅಂತ. ಬಟ್ ಯಾಕೆ ಹಾರ್ಟ್ ಬ್ರೋಕನ್ ಆಗ್ತೀರಾ? ಜಸ್ಟ್ ಕೀಪ್ಸ್ ಲೈಕ್ ನಿಮ್ಮ ಹಾರ್ಟ್ನ ನೀವೇ ಸೇವ್ ಮಾಡ್ಕೊಬೇಕು. ಸೊ ಜಸ್ಟ್ ಸೇವ್ ಇಟ್ ಫಾರ್ ಸಮ್ ಒನ್ ಹೂ ಈಸ್ ವರ್ತ್ ಇಟ್ ಅಷ್ಟೇ. ಸೊ ನನ್ನ ಒಂದು ವಾಟ್ಸ್ ಇನ್ ಮೈ ಫೋನ್ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವರ್ಷಾ ಕಾವೇರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಯಾವ ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಅದೇ ಒಂದು ವ್ಲಾಗ್ನ ಮಾಡ್ತೀನಿ. ಇನ್ನೂ ತುಂಬ ದಿನ ಆಗಿತ್ತು ವ್ಲಾಗ್ನ ಅಪ್ಲೋಡ್ ಮಾಡಿ ಅಂತ. ಅದಕ್ಕೆ ಇದೊಂದು ಸಿಂಪಲ್ ಆಗಿರೋ ಬೇಗ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ಒಂದು ವ್ಲಾಗ್ನ ಮಾಡಿದೆ. ಬಟ್ ಏನಾದರೂ ಒಂದು ಚಾಲೆಂಜಸ್ ವೀಡಿಯೋಸ್ನ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವೇಟಿಂಗ್ ಆ್ಯಂಡ್ ಪ್ಲೀಸ್ ಒಂಚೂರು ಪೇಷನ್ಸಿಂದ ಇರಿ. ಐ ಆಮ್ ಟ್ರೈಯಿಂಗ್, ಅಂದರೆ ಆದಷ್ಟು ನಾನು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ಆ್ಯಕ್ಟಿವ್ ಆಗಿದ್ದೀನಿ ಅಲ್ವಾ, ಲೈಕ್ ತುಂಬ ದಿನ ಆದಮೇಲೆ ಲೈಕ್ ತುಂಬ ಜಾಸ್ತಿನೇ ಆ್ಯಕ್ಟಿವ್ ಇದ್ದೀನಿ ಯೂಟ್ಯೂಬಲ್ಲಿ. ಸೊ ದಟ್ಸ್ ಅ ಗುಡ್ ಸೈನ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಆ್ಯಂಡ್ ಐ ಲವ್ ಯು ಆಲ್. ಟೇಕ್ ಕೇರ್. ಹಾಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಯುವರ್ ಮೆಂಟಲ್ ಹೆಲ್ತ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಓವರ್ ಆಲ್ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಕೇಳ್ಕೊಳ್ಳೋದು ನನ್ನಿಂದ. ಬಾಯ್, ಸಿ ಯು.